ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಶ್ರೀ. ಇವತ್ತು ಒಂದು ಅದ್ಭುತ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ನನ್ನ ಹೆಸರು ಶಾಂತಲಾ. ಜೊತೆಗಿದ್ದವರ ಮಾತನ್ನೇ ನಂಬುವುದಾದರೆ ನಾನು ಬ್ಯೂಟಿ ಕ್ವೀನ್. ಅಸೂಹೆ ಪಟ್ಕೋಬೇಡಿ. ಯೌವನದ ದಿನಗಳಲ್ಲಿ ನನ್ನನ್ನು ಪ್ರೀತಿಸಿದವರಿಗೆ, ಆರಾಧಿಸಿದವರಿಗೆ, ಪ್ರೇಮ ಭಿಕ್ಷೆ ಬೇಡಿದವರಿಗೆ ಲೆಕ್ಕವಿಲ್ಲ. ಆದರೆ ನಾನು ಯಾರಿಗೂ ಒಲಿಯಲಿಲ್ಲ. ಬದಲಾಗಿ ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನೇ ಮದುವೆಯಾದೆ. ಈಗ ನನಗೆ 24 ವರ್ಷದ ಮಗನಿದ್ದಾನೆ. 3 ವರ್ಷದ ಹಿಂದೆ ಮಗನ ಡಿಗ್ರಿ ಅಂತಿಮ ವರ್ಷದ ಫಲಿತಾಂಶ ಬರುವುದಿತ್ತು. ಅವನು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗ್ತಾನೆ ಎಂಬ ಬಗ್ಗೆ ನನಗೆ ಗ್ಯಾರಂಟಿ ಇತ್ತು. ಆದರೂ ತಳಮಳ, ಒಂಥರ ಭಯದಿಂದಲೇ ವೆಬ್ಸೈಟ್ನಲ್ಲಿ ಮಗನ ಫಲಿತಾಂಶ ನೋಡಲು ಕುಳಿತೆ. 2 ನಿಮಿಷದಲ್ಲಿ ಗೊತ್ತಾಗಿ ಹೋಯಿತು ನನ್ನ ಮಗ ರ್ಯಾಂಕ್ ಬಂದಿದ್ದ. ಖುಷಿಯಾಗದೇ ಇರುತ್ತಾ ನನ್ನೆತ್ತರ ಬೆಳೆದವನನ್ನು ಬಾಚಿ ತಬ್ಬಿಕೊಂಡೆ. ಹಣೆಗೆ ಮುತ್ತಿಟ್ಟೆ. ಸಂತೋಷ ತಡೆಯಲಾರದೆ ಅತ್ತು ಬಿಟ್ಟೆ. ಸುದ್ದಿ ಗೊತ್ತಾದದ್ದೇ ತಡ ಪೇಪರಿನವರು, ಟಿವಿಯವರು, ಮಗನ ಗೆಳತಿಯರು ಬಂದರು. ನಮ್ಮ ಯಜಮಾನರು ಎಲ್ಲವನ್ನೂ ಕೂಲಾಗಿಯೇ ತೆಗೆದುಕೊಂಡರು. ಇಡೀ ಬೀದಿಯೇ ನನ್ನ ಮಗನನ್ನು ಮೆಚ್ಚುಗೆ, ಬೆರಗು, ಅಸೂಹೆಯಿಂದ ನೋಡುತ್ತಿತ್ತಲ್ಲ. ಆಗಲೇ ಅವನ ನೆನಪಾಗಿಬಿಟ್ಟ. ನಿಮ್ಮೊಂದಿಗೆ ಸುಳ್ಳು ಹೇಳಲಾರೆ, ಅವನು ಅಂದರೆ ನನ್ನ ಬಾಯ್ ಫ್ರೆಂಡು. ತಮಾಷೆ ಎಂದರೆ ನನಗೆ ಅವನ ಹೆಸರೇ ಗೊತ್ತಿರಲಿಲ್ಲ. ಈಗಲೂ ಗೊತ್ತಿಲ್ಲ. ನಾನು ಅವನನ್ನು ಸ್ಟುಪಿಡ್ ಎಂದೇ ಕರೆಯುತ್ತಿದ್ದೆ. ಹಾಗೆ ಕರೆದಾಗಲೆಲ್ಲ ಅವನು ಹಾಯ್ ಸ್ವೀಟಿ ಎನ್ನುತ್ತಿದ್ದ. ಅವನು ಸ್ಟುಪಿಡ್, ನಾನು ಸ್ವೀಟಿ. ಅವನು ಪರಿಚಯವಾದದ್ದು ನನ್ನ ಯೌವನದ ವೈಭವದ ದಿನಗಳಲ್ಲಿ. ಆಗಲೂ ನಮ್ಮ ಮನೆಗೆ ಫೋನ್ ಇತ್ತು. ಆ ನಂಬರ್ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. 2657-978. ನಾನು ಆಗಷ್ಟೇ PUC ಮುಗಿಸಿ BScಗೆ ಕಾಲಿಟ್ಟಿದ್ದೆ. ಅದೊಂದು ದಿನ ನನ್ನ ಸೌಂದರ್ಯಕ್ಕೆ ಬರಲಾಗಿ ಬೆಳಗಿನಿಂದ ಹಿಂದೆಯೇ ಓಡಾಡಿದವರನ್ನು ನೆನಪು ಮಾಡಿಕೊಳ್ಳುತ್ತಾ ನನ್ನೊಳಗೆ ನಾನೇ ನಗುತ್ತಾ ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ ಎಂದು ಹಾಡುತ್ತಿದ್ದಾಗಲೇ ಫೋನ್ ರಿಂಗ್ ಆಯಿತು. ನಾನು ಹಲೋ ಎನ್ನುವಷ್ಟರಲ್ಲಿ ಕಟ್ಟಾಯಿತು. ನಾನು ಫೋನ್ ಮರೆತೆ, ಹಾಡಿಗೆ ಮರಳಿಕೊಂಡೆ. ಸ್ವಲ್ಪ ನಿಮಿಷದ ನಂತರ ಮತ್ತೆ ಟ್ರಿನ್ 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 ಟ್ರಿನ್. ನಾನು ಹಲೋ ಅನ್ನೋಷ್ಟರಲ್ಲಿ ಮತ್ತೆ. ಹೀಗೆ 5-6 ಬಾರಿ ಆಯಿತು. ಕಡೆಗೊಮ್ಮೆ ಅದು ಟ್ರಿನ್ ಅಂದ ತಕ್ಷಣವೇ ಫೋನ್ ಎತ್ತಿಕೊಂಡು ಹಾಗೆ ಬೈದೆ. ನಾನು 10 ನಿಮಿಷ ಬೈದು ಸುಸ್ತಾದಾಗ ಆ ಕಡೆಯಿಂದ ಗಂಡಸೊಬ್ಬ ಮೇಡಮ್ ರಾಂಗ್ ನಂಬರ್ ಅಂದ. ಅವನೇ ಮುಂದಾಗಿ ಸಾರಿ ಕೇಳಿದ. ಆಗಲೂ ನಾನು ಸಿಟ್ಟಿನಿಂದ ಸ್ಟುಪಿಡ್ ಎಂದೆ. ಎಸ್ ಅಂದ. ಹಾಗೆ ನೀವು ಸಖತ್ ಸ್ವೀಟಿ ಕಣ್ರಿ ಅಂದು ಫೋನ್ ಇಟ್ಟ. 4 ದಿನದ ನಂತರ ಮತ್ತೆ ಅವನ ಫೋನ್ ಬಂತು. ನಾನು ಹಲೋ ಅಂದ ತಕ್ಷಣ ನಾನು ಕಣ್ರಿ ಸ್ಟುಪಿಡ್ ಅಂದು ಬಿಟ್ಟ. ಕಳೆದ ಬಾರಿ ಬೈ ಮಿಸ್ಟೇಕ್ ನಿಮಗೆ ಫೋನ್ ಮಾಡಿದ್ದೆ, ಸಾರಿ ಅಂದ. ಇಂಜಿನಿಯರಿಂಗ್ ಕಡೆಯ ವರ್ಷದಲ್ಲಿದ್ದೀನಿ ಅಂದ. ನನ್ನ ಬಗ್ಗೆ ಕೇಳಿದ. ಹೇಳಿದೆ. ಹೆಸರೇಂದ್ರಿ ಅಂದ. ಹೇಳಲ್ಲ ಅಂದೆ. ತೊಂದರೆ ಇಲ್ಲ, ನಿಮ್ಮನ್ನು ಸ್ವೀಟಿ ಅಂತಾನೇ ಕರಿತೀನಿ ಅಂದ. ಹೌದು, 2ನೇ ಬಾರಿಯ ಮಾತುಕತೆಯಲ್ಲೇ ಅವನು ವಿಪರೀತ ಇಷ್ಟವಾಗಿ ಬಿಟ್ಟ. ಅವತ್ತಿಂದ ದಿನವೂ ಫೋನ್ ಮಾಡುವುದು ನಮ್ಮ ಅಭ್ಯಾಸವೇ ಆಗಿ ಹೋಯಿತು. ಕೋಳಿ ಜಗಳ ಆಡುತ್ತಿದ್ದೆವು, ಫೋನ್ನಲ್ಲೇ ರಾಜಿಯಾಗುತ್ತಿದ್ದೆವು. ಒಮ್ಮೊಮ್ಮೆ ಆತ ಸ್ವೀಟಿ ಒಂದು ಹಾಡು ಪ್ಲೀಸ್ ಅನ್ನುತ್ತಿದ್ದ. ನಾನು ಹಾಡುತ್ತಿದ್ದೆ. ನನ್ನ ಸಡಗರ ಸಂಕಟವನ್ನೆಲ್ಲ ಹೇಳಿಕೊಳ್ಳುತ್ತಿದ್ದೆ. ಹೌದು, ನನಗೆ ಗೊತ್ತಿಲ್ಲದಂತೆ ನಾನು ಅವನನ್ನು ಪ್ರೀತಿಸ್ತಾ ಇದ್ದೆ. ಆದರೆ ಹೇಳಿಕೊಳ್ಳಲು ಭಯ, ನಾಚಿಕೆ, ಸಂಕೋಚ. ಹಾಗೇನೇ ಅವನೇನಾದರೂ ಸಖತ್ ಕುರುಪಿಯಾಗಿದ್ದರೆ, ನನಗಿಂತ ಕುಳ್ಳ ಆಗಿಬಿಟ್ಟಿದ್ರೆ, ಅಥವಾ ಅವನು ನನಗಿಂತ ಚೆನ್ನಾಗಿದ್ದು ಅದೇ ಕಾರಣದಿಂದ ನನ್ನ ಪ್ರೀತಿನ ನಿರಾಕರಿಸಿಬಿಟ್ರೆ, ಇಂಥವೇ ಅನುಮಾನಗಳ ಮಧ್ಯೆ ನಾನು ಕಂಗಾಲಾಗಿ ಹೋದೆ. ನೆಮ್ಮದಿಯಿಂದ ಉಳಿಯಬೇಕಾದ್ರೆ ಅವನಿಂದ ದೂರವಾಗಬೇಕು ಅಂದುಕೊಂಡೆ. ಮದ್ರಾಸಿಗೆ ಓದಲು ಹೋಗೋಣ ಅಂತ ಯೋಚಿಸಿದೆ. ಅಪ್ಪ ಅಮ್ಮನನ್ನು ಒಪ್ಪಿಸಿದೆ. ಕಡೆಗೆ ಅವನಿಗೂ ನನ್ನ ಪಯಣದ ವಿಷಯ ಹೇಳಿದೆ. ಆತ ಬೇಸರಗೊಂಡ. ಮರುಕ್ಷಣವೇ ಸರಿ, ಬೆಸ್ಟ್ ಆಫ್ ಲಕ್, ನನಗೆ ಈಗ ಕೆಲಸ ಸಿಕ್ಕಿದೆ, ಇದು ನನ್ನ ಪರ್ಸನಲ್ ನಂಬರ್, ಮದ್ರಾಸಿಂದ ಪ್ಲೀಸ್ ಫೋನ್ ಮಾಡಿ ಅಂದ. ನಾನು ಅವನಿಗೆ ಫೋನ್ ಮಾಡಲೇ ಇಲ್ಲ. ನಿಧಾನವಾಗಿ ಅವನನ್ನು ಮರೆತೆ. ಮುಂದೆ ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನೇ ಮದುವೆಯಾದೆ. ಅವನು ಸಾಫ್ಟ್ವೇರ್ ಇಂಜಿನಿಯರ್ ಎಂದು ತಿಳಿದು ಖುಷಿಯಾದೆ. ಆದರೆ ಗಂಡನ ಪಕ್ಕ ಹೋದಾಗಲೆಲ್ಲ ಅವನು ನೆನಪಾಗಿ ಬಿಡುತ್ತಿದ್ದ. ನನ್ನ ಗಂಡ ಇದನ್ನೆಲ್ಲ ಒಂಥರ ಮೂಡಿ ಪರ್ಸನ್ ಕಣ್ರಿ. ಅವನಿಗೆ ನನ್ನ ಭಾವನೆಗಳೇ ಅರ್ಥ ಆಗ್ತಾ ಇರಲಿಲ್ಲ. ಆತ ಯಾವತ್ತೂ ನನ್ನ ಸೌಂದರ್ಯವನ್ನು ಹೊಗಳಲಿಲ್ಲ, ಹಾಡಿಗೆ ತಲೆದೂಗಲಿಲ್ಲ, ಜಗಳಕ್ಕೆ ಬರಲೇ ಇಲ್ಲ, ಜೋಕು ಹೇಳಿ ನಗಸಲಿಲ್ಲ, ಸುಮ್ಮನೆ ಹೆದರಿಸಲಿಲ್ಲ. ಬದಲಿಗೆ ತಾನಾಯಿತು ತನ್ನ ಕೆಲಸವಾಯಿತು ಅಂದುಕೊಂಡು ತಪ್ಪಗಿದ್ದರು. ಹೌದು, ನಮಗೆ ಎಲ್ಲ ಇತ್ತು, ಸಾಮರಸ್ಯವೊಂದನ್ನು ಬಿಟ್ಟು. ಯಾಕೋ ಈತ ನನಗೆ ಸರಿಯಾದ ಜೋಡಿಯಲ್ಲ ಅಂದುಕೊಳ್ಳುವ ವೇಳೆಗೆ ಮಗ ಹುಟ್ಟಿಬಿಟ್ಟ. ನಂತರ ಎಲ್ಲವನ್ನೂ ಸಹಿಸಿಕೊಂಡು ಟಿಪಿಕಲ್ ಇಂಡಿಯನ್ ಹೆಂಗಸಾಗಿ ನಾನು ಉಳಿದು ಬಿಟ್ಟೆ. ನನ್ನ ಮಗ ರ್ಯಾಂಕ್ ಬಂದನಲ್ಲ, ತಕ್ಷಣವೇ ಹಳೆಯ ನೆನಪಾದ. ಈ ಖುಷಿಯನ್ನ ಅವನೊಂದಿಗೆ ಹೇಳಿಕೊಡ್ಬೇಕು ಅನ್ನಿಸಿ ಹಳೆಯ ಡೈರಿಗಳನ್ನ ತಿರುಗಿ ಹಾಕಿದೆ. ನೋಡಿ, ಅವನು ಕೊಟ್ಟಿದ್ದ ಪರ್ಸನಲ್ ಫೋನ್ ನಂಬರ್ ಸಿಕ್ಕಿಬಿಡ್ತು. ಉದ್ವೇಗದಿಂದಲೇ ಡಯಲ್ ಮಾಡಿ ಹಲೋ ಅಂದರೆ ಆ ಕಡೆಯಿಂದ ಅವನು ಸ್ವೀಟಿ ಅಂದ. ಅವನ ಧ್ವನಿಯಲ್ಲಿ ಅದೇ ಹಳೆಯ ಆಸೆ, ಕಾತುರ, ಮೋಹ. ನಾನು ನಿಂತಲ್ಲೇ ಕುಣಿದೆ. ಒಮ್ಮೆ ಬಿಕ್ಕಳಿಸಿದೆ.
ನನ್ನ ಬದುಕಿನ ಕತೆ ಹೇಳಿಕೊಂಡೆ. ಅವನು ನನಗೂ ಮದುವೆ ಆಯ್ತು, ಎದೆ ಎತ್ತರದ ಬೆಳೆದ ಮಗನಿದ್ದಾನೆ ಅಂದ. ಕಡೆಗೆ ಆ ಲೈಫ್ ವೆರಿ ಮಚ್ ಎಂದು ಫೋನ್ ಇಟ್ಟ. ಅನಂತರದಲ್ಲಿ ಅವನನ್ನು ಮದುವೆಯಾಗದೆ ತಪ್ಪು ಮಾಡಿದೆ ಎಂಬ ಭಾವ ನನ್ನನ್ನು ಬಿಡದೆ ಕಾಡಿತು. ಅಂದಿನಿಂದ ದಿನಾಲು ನಾನೇ ಮುಂದಾಗಿ ಫೋನ್ ಮಾಡುತ್ತಿದ್ದೆ. ಹೊರಗಡೆಯಿಂದ ಅಪ್ಪಿ ತಪ್ಪಿ ಕೂಡ ಅವನಿಗೆ ನನ್ನ ಮನೆಯ ನಂಬರ್ ಕೊಡಲಿಲ್ಲ. ಈ ವಿಷಯ ಅಕಸ್ಮಾತ್ ನನ್ನ ಗಂಡನಿಗೆ ಗೊತ್ತಾಗಿ ಬಿಟ್ಟರೆ? ಹೀಗೆ ಒಂದು ದಿನ ನನ್ನ ಸ್ಟುಪಿಡ್ ಗೆಳೆಯನೊಂದಿಗೆ ಮಾತನಾಡುತ್ತಾ ಇದ್ದಕ್ಕಿದ್ದಂತೆ, ನಾನು ನಿಮ್ಮನ್ನ ಪ್ರೀತಿಸುತ್ತಿದ್ದೆ, ಆದ್ರೆ ಹೇಳಿಕೊಳ್ಳಲಿಲ್ಲ, ಸಾರಿ ಅಂದುಬಿಟ್ಟೆ. ಹಿಂದೆಯೇ ನನ್ನ ಗಂಡನ ವಿಲಕ್ಷಣದ ವರ್ತನೆಯ ಕುರಿತು ಹೇಳಿಕೊಂಡೆ. ಆತ ಹೌದಾ, ಬಿ ಕೂಲ್, ಟೇಕ್ ಇಟ್ ಈಸಿ ಅಂದ. ಅವನ ಮಾತಿಂದ ಎಂತದೋ ಸಮಾಧಾನ ಮಾಡಿಕೊಂಡು ಮನೆಗೆ ಬಂದೆನಲ್ಲ. ನಂತರದ ಒಂದೆರಡು ನಿಮಿಷಗಳಲ್ಲಿ ತೀರಾ ಕೆಟ್ಟ ಸುದ್ದಿ ಬಂತು. ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ. ಆತ ಸ್ಥಳದಲ್ಲೇ ತೀರಿಕೊಂಡಿದ್ದ. ಆ ಕ್ಷಣದಿಂದಲೇ ನನ್ನನ್ನು ಪಾಪ ಪ್ರಜ್ಞೆ ಕಾಡತೊಡಗಿತು. ಗಂಡನಿಗೆ ನಾನು ಮೋಸ ಮಾಡಿದೆ ಅನಿಸ್ತು, ಅವನನ್ನು ನಿರ್ಲಕ್ಷಿಸಿದೆ ಅನಿಸ್ತು. ಅನಂತರ ನಾನು ನನ್ನ ಬಾಯ್ ಫ್ರೆಂಡ್ ಅನ್ನು ಸಂಪೂರ್ಣ ಮರೆತೇ ಬಿಟ್ಟೆ. ಯಾಕೋ ಏನೋ ಆಮೇಲೆ ಅವನು ಫೋನ್ ಮಾಡಲಿಲ್ಲ. ಪದವಿ ಮುಗಿದ ಮರು ವರ್ಷವೇ ನನ್ನ ಮಗನಿಗೆ ಕೆಲಸ ಸಿಕ್ತು. ನಂತರದ 6 ತಿಂಗಳಿಗೆ ಒಬ್ಬಳು ಸುಂದರಿಯೊಂದಿಗೆ ಬಂದು ನಿಂತ ಮಗ. ಅಮ್ಮ, ಇವಳನ್ನು ಮದುವೆ ಆಗ್ತೀನಿ, ಒಪ್ಪಿಕೋ ಅಂದ. ನನಗಂತೂ ಧೈರ್ಯ ಇರಲಿಲ್ಲ. ಆದ್ರೆ ನನ್ನ ಮಗನಿಗೆ ಆ ಧೈರ್ಯ ಇದೆ. ಆತ ನೆಮ್ಮದಿಯಿಂದಿರಲಿ ಅಂದುಕೊಂಡೆ. ಒಂದು ದಿನ ರೂಮ್ನ ಕ್ಲೀನ್ ಮಾಡೋಣ ಎಂದು ಹೋದರೆ, ಪರ್ಸನಲ್ ಎಂದು ಬರೆದಿದ್ದ ಡೈರಿ ಗಂಡನ ಟೇಬಲ್ ಒಳಗಿನ ಡ್ರಾವರ್ನಲ್ಲಿ ಆಕಸ್ಮಿಕವಾಗಿ ಕಣ್ಣಿಗೆ ಬಿತ್ತು. ಕುತೂಹಲದಿಂದ ಅದರ ಪುಟ ತಿರುಗಿದರೆ ನನ್ನ ಗಂಡ ತನ್ನ ಮುದ್ದಾದ ಅಕ್ಷರದಲ್ಲಿ ಬರೆದಿದ್ದ, ರಾಂಗ್ ನಂಬರ್ ಸ್ವೀಟಿ, 2657-978. ಈಗ ಅರ್ಥವಾಯಿತಲ್ಲ, ನಮಗೆ ಏನು ಬೇಕೋ ಅದನ್ನ ದೇವರು ಖಂಡಿತ ಕೊಟ್ಟಿರ್ತಾನೆ. ಆದರೆ ನಾವು ಅದನ್ನ ಬೇರೆಲ್ಲೋ ಹುಡುಕ್ತೀವಿ. ನಿಜ ಸಂಗತಿ ತಿಳಿಯುವ ವೇಳೆಗೆ ತುಂಬಾ ತಡವಾಗಿರುತ್ತೆ. ಶಾಂತಲೆಯ ಕಥೆಯ ತರ. ಅಂತದೊಂದು ಪರಿಸ್ಥಿತಿ ನಮಗ್ಯಾರಿಗೂ ಬಾರದಿರಲಿ. ಎಲ್ಲರಿಗೂ ಧನ್ಯವಾದಗಳು.